ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಒಂದು ಫನ್ ವಿಡಿಯೋ ಆಗಿರುತ್ತೆ. ಸೊ ಬೇಸಿಕಲಿ ನಾನಿವಾಗ ನನ್ನ 9th ಮಂತ್ ಆಫ್ ಪ್ರೆಗ್ನೆನ್ಸಿಲಿದ್ದೀನಿ. ಸೊ ನೆಕ್ಸ್ಟ್ 3-4 ವೀಕ್ಸಲ್ಲಿ ಯಾವಾಗಾದರೂ ಪಾಪು ಆಗಬಹುದು. ಸೊ ಆಬ್ವಿಯಸ್ಲಿ ಇನ್ನೂ ನನಗೆ ಜೆಂಡರ್ ಗೊತ್ತಿಲ್ಲ, ಹುಡುಗನ ಹುಡುಗಿನ ಅಂತ. ಇಲ್ಲೀಗಲ್ ಕೂಡ ಇಂಡಿಯಾಲಿ ಜೆಂಡರ್ ಹೇಳೋದು. ಆದರೆ ಆ ಕ್ಯೂರಿಯಾಸಿಟಿ ಡೇ 1ಇಂದ ಇರುತ್ತೆ ನಮಗೆ. ಹುಡುಗ ಆಗ್ಬೋದಾ, ಹುಡುಗಿ ಆಗ್ಬೋದಾ, ಅಥವಾ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನೋಡೋಕ್ಕೆ ಬಂದಾಗೆಲ್ಲ ನಮ್ಮ ಫಿಸಿಕಲ್ ಚೇಂಜಸ್ ನೋಡ್ಬಿಟ್ಟು ಪ್ರಿಡಿಕ್ಟ್ ಮಾಡ್ತಿರ್ತಾರೆ, ಹುಡುಗನೇ ಆಗೋದು ನಿಮಗೆ, ಹುಡುಗಿನೇ ಆಗೋದು ಅಂತ. ಆದರೆ ನಾನು ಯೂಟ್ಯೂಬಲ್ಲಿ ಒಂದಷ್ಟು ವಿಡಿಯೋಸ್ ನೋಡ್ತಿದ್ದೆ. ಏನಪ್ಪ ಅದು ಅಂತ ಅಂದರೆ ಓಲ್ಡ್ ವೈಫ್ಸ್ ಟೇಲ್ಸ್ ಜೆಂಡರ್ ಪ್ರಿಡಿಕ್ಷನ್ ಅಂತ. ಸೊ ಬೇಸಿಕಲಿ ಇದೇನು ಮೆಡಿಕಲಿ ಪ್ರೂವನ್ ಟೆಸ್ಟ್ಸ್ ಅಲ್ಲ, ಇದು ಒಂಥರ ರೂಮರ್ಸ್ ಥರ, ಔಟ್ ಆಫ್ ಎಕ್ಸ್ಪೀರಿಯನ್ಸಸ್. ಕೆಲವೊಬ್ಬರು ಈ ಸಿಮ್ಟಮ್ಸ್ ಇದ್ದರೆ ಹುಡುಗ ಆಗಬಹುದು, ಈ ಸಿಮ್ಟಮ್ಸ್ ಇದ್ದರೆ ಹುಡುಗಿ ಆಗಬಹುದು ಅಂತ ಒಂದಷ್ಟು ಗೂಗಲಲ್ಲಿ ಲಿಸ್ಟ್ಗಳಿದೆ. ಸೊ ನಾನು ಆ ಲಿಸ್ಟ್ನ ಮಾಡ್ಕೊಂಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ದೋಸ್ ಲಿಸ್ಟ್ಸ್ ನಾವು ನೋಡೋಣ ಹುಡುಗನ ಹುಡುಗಿನ ಅಂತ ಪಾಯಿಂಟ್ಸ್ ಕೊಡೋಣ. ಯಾರಿಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತೆ ಅದಾಗಬಹುದು ಅಂತ. ಇದು ಕರೆಕ್ಟಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕು ಅಂತ ಅಂದರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಬಿಕಾಸ್ ಪಾಪು ಆಗಿದ ತಕ್ಷಣ ಆದಷ್ಟು ಬೇಗ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಜೆಂಡರ್ ಯಾವುದು, ಯಾವತ್ತಾಯಿತು, ಎಲ್ಲ ಅಪ್ಡೇಟ್ ನಾನು ಅಲ್ಲಿ ಕೊಡ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ ಫಾಲೋ ಮಾಡಿ. ಸೊ ಇನ್ನೂ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಒನ್ ಬಂದ್ಬಿಟ್ಟು ಮಾರ್ನಿಂಗ್ ಸಿಕ್ನೆಸ್. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಸುಸ್ತು, ವಾಮಿಟಿಂಗ್ ಅಥವಾ ಮೂಡ್ ಸ್ವಿಂಗ್ಸ್, ನಾಜಿಯಾ ಇದೆಲ್ಲ ಇದ್ದರೆ ಹುಡುಗಿ ಅಂತ ಹೇಳ್ತಾರೆ. ಇಲ್ಲ ಮಾರ್ನಿಂಗ್ ಏನೂ ಕಷ್ಟ ಆಗ್ತಿಲ್ಲ, ಆರಾಮಾಗೆ ನಾರ್ಮಲಾಗೆ ಇದೆ ಅಂತ ಅಂದರೆ ಹುಡುಗ ಆಗುತ್ತೆ ಅಂತ ಹೇಳ್ತಾರೆ. ಇದು ಯಾಕೆ ಅಂತ ಅಂದರೆ ಹುಡುಗಿರಿಗೆ ಸ್ವಲ್ಪ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಮಾರ್ನಿಂಗ್ ಸಿಕ್ನೆಸ್ ಅಥವಾ ಥ್ರೂ ಔಟ್ ದ ಡೇ ಸಿಕ್ನೆಸ್ ಅಂತಲೂ ಹೇಳ್ಬೋದು. ಸೊ ಆ ಸಿಕ್ನೆಸ್ ಸ್ವಲ್ಪ ವಾಂತಿ ಜಾಸ್ತಿ ಆಗೋದು ಅಥವಾ ಸುಸ್ತು ಜಾಸ್ತಿ ಆಗೋದು, ನಿದ್ದೆ ಮಾಡಬೇಕು ಅನ್ಸೋದು, ತಲೆನೋವು ಬರೋದು, ಇದೆಲ್ಲ ಆಗ್ತಿದೆ ಅಂತ ಅಂದರೆ ಹುಡುಗಿ ಅಂತ ಹೇಳ್ತಾರೆ. ನನಗೆ ಇದು ಯಾವುದೂ ಇಲ್ಲ, ಮಾರ್ನಿಂಗ್ ಸಿಕ್ನೆಸ್ ಇಲ್ಲ, ಟಚ್ವುಡ್ ಇದುವರೆಗೂ ನಂಗೆ ಒಂದು ಸತಿನೂ ವಾಂತಿ ಆಗಿಲ್ಲ. ಆ್ಯಂಡ್ ಸುಸ್ತು, ರೆಸ್ಟ್ ಮಾಡಬೇಕು, ಒಂದೇ ಕಡೆ ಇರಬೇಕು, ಇದೆಲ್ಲ ಏನೂ ಇಲ್ಲ. ಸೊ ಈ ಪಾಯಿಂಟ್ ಹುಡುಗಂಗೆ ಹೋಗುತ್ತೆ. ಸೆಕೆಂಡ್ ಒನ್ ಬಂದು ಕ್ರೇವಿಂಗ್ಸ್. ಸೊ ಏನಾದರೂ ಸ್ವೀಟ್ ತಿನ್ನಬೇಕು, ಸ್ವೀಟ್ ಕ್ರೇವಿಂಗ್ಸ್ ಎಲ್ಲ ಜಾಸ್ತಿ ಆದರೆ ಹುಡುಗಿ ಆಗಬಹುದು ಅಂತ ಹೇಳ್ತಾರೆ. ಏನಾದರೂ ಹುಳಿ ಪದಾರ್ಥ ಅಥವಾ ಸಾಲ್ಟಿ ಈ ಥರದ್ದು ತಿನ್ನಬೇಕು ಅಂತ ಅಂದರೆ ಹುಡುಗ ಆಗಬಹುದು ಅಂತ ಅಂತಾರೆ. ಟು ಬಿ ವೆರಿ ಹಾನೆಸ್ಟ್, ನನಗೆ ಯಾವುದೇ ಥರದ ಕ್ರೇವಿಂಗ್ಸ್ ಇಲ್ಲವೇ ಇಲ್ಲ. ಆದರೆ ನನಗೆ ಉಪ್ಪು ಹುಳಿ ಇದೆಲ್ಲನೂ ನನಗೆ ಮುಂಚೆಯಿಂದನೂ ಇಷ್ಟ. ಇವಾಗ ಪ್ರೆಗ್ನೆನ್ಸಿಲಿ ಜಾಸ್ತಿ ಇಷ್ಟ ಅಂತ ಏನಿಲ್ಲ, ಮುಂಚೆಯಿಂದನೂ ನನಗೆ ಈ ಹುಣಸೆಹಣ್ಣು, ಮಾವಿನಕಾಯಿ, ಮಾವಿನ ಹಣ್ಣು ಇವೆಲ್ಲ ತುಂಬ ಇಷ್ಟ. ಸೊ ಇವಾಗಲೂ ಅದನ್ನೆಲ್ಲ ಇಷ್ಟಪಟ್ಟು ತಿಂತೀನಿ. ಆ್ಯಂಡ್ ಇವಾಗ ಮಾವಿನ ಹಣ್ಣು ಸೀಸನ್ ಬೇರೆ, ಸೊ ಚೆನ್ನಾಗಿ ಮಾವಿನ ಹಣ್ಣು ತಿಂದಿದ್ದೀನಿ. ಸೊ ಸ್ವೀಟ್ ತಿನ್ನಬೇಕು ಅಂತ ಯಾವತ್ತೂ ನನಗೆ ಕ್ರೇವಿಂಗ್ಸ್ ಅಂತೂ ಆಗೇ ಇಲ್ಲ. ಸೊ ಹಾಗಾಗಿ ಈ ಪಾಯಿಂಟ್ ಕೂಡ ಹುಡುಗಂಗೆ ಹೋಗುತ್ತೆ. ಥರ್ಡ್ ಒನ್ ಬಂದು ಮೂಡ್ ಸ್ವಿಂಗ್ಸ್. ಸೊ ಏನಾದರೂ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಿದೆ, ತುಂಬ ಅಳೋದು, ಇದಕ್ಕಿದ್ದಂಗೆ ಬೇಜಾರು ಮಾಡ್ಕೊಳ್ಳೋದು, ಇದಕ್ಕಿದ್ದಂಗೆ ಖುಷಿ ಆಗೋದು, ಈ ಥರ ಸಿಕ್ಕಾಪಟ್ಟೆ ಮೂಡ್ಸ್ ಫ್ಲಕ್ಚುಯೇಟ್ ಆಗ್ತಿದೆ ಅಂತ ಅಂದರೆ ಹುಡುಗಿ ಅಂತ ಹೇಳ್ತಾರೆ. ಅಗೇನ್ ದ ಸೇಮ್ ರೀಸನ್, ಹಾರ್ಮೋನ್ಸ್ ಚೇಂಜಸ್ ತುಂಬ ಇರುತ್ತೆ ಅಂತ. ಚಿಲ್ ಆಗಿದ್ದೀವಿ ಅಂತ ಅಂದರೆ ಹುಡುಗ ಅಂತ ಹೇಳ್ತಾರೆ. ನಾನಂತೂ ಸಿಕ್ಕಾಪಟ್ಟೆ ಚಿಲ್ಡ್ ಆಗಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ಪ್ರೆಗ್ನೆನ್ಸಿ ಮುಂಚೆನೇ ಸ್ವಲ್ಪ ಅಳು ಬೇಗ ಬಂದ್ಬಿಡ್ತಾಯಿತ್ತು, ಕೋಪ ಬೇಗ ಬಂದ್ಬಿಡ್ತಾಯಿತ್ತು, ಇದೆಲ್ಲ ಆಗ್ತಾಯಿತ್ತು. ಬಟ್ ಇವಾಗ ಬ್ರೀದಿಂಗ್ ಎಕ್ಸಸೈಸ್ ಅದೆಲ್ಲನೂ ಮಾಡ್ತಾ ಇರೋದ್ರಿಂದ ನನಗೆ ಅಳು, ಕೋಪ, ಬೇಜಾರು ಇದೇನು ಪಟ್ಟಂತ ಆಗಲ್ಲ. ಆರಾಮಾಗಿ ಚಿಲ್ಡಾಗಿ ರಿಲ್ಯಾಕ್ಸ್ಡ್ ಆಗಿದ್ದೀನಿ. ಸೊ ಅಗೇನ್ ದ ಪಾಯಿಂಟ್ ಗೋಸ್ ಟು ಬಾಯ್. ಸೊ ಹುಡುಗ ಇವಾಗ ಲೀಡಿಂಗಲ್ಲಿದ್ದಾರೆ, ನೋಡೋಣ ನೆಕ್ಸ್ಟ್ ಒನ್ ಹುಡುಗನ ಅಂತ. ನೆಕ್ಸ್ಟ್ ಬಂದು ಹಾರ್ಟ್ ರೇಟ್. ಸೊ 140 ಹಾರ್ಟ್ ಬೀಟ್ ಪರ್ ಮಿನಿಟ್ಗಿಂತ ಜಾಸ್ತಿ ಇದ್ದರೆ ಅದು ಹುಡುಗಿ ಅಂತ ಹೇಳ್ತಾರೆ. 140 BPM ಕಡಿಮೆ ಇದ್ದರೆ ಅದು ಹುಡುಗ ಅಂತ ಹೇಳ್ತಾರೆ. ನನಗೆ ಟು ಬಿ ವೆರಿ ಹಾನೆಸ್ಟ್, ಫಸ್ಟ್ ಟೈಮ್ ಚೆಕ್ ಮಾಡಿದಾಗ ಕಡಿಮೆ ಇತ್ತು, 118 ಇತ್ತು. ಅದಾದಮೇಲೆ ಚೆಕ್ ಮಾಡಿದಾಗ 150 ಹಾಗೆ ಆ ರೇಂಜಲ್ಲಿತ್ತು. ರೀಸೆಂಟಾಗಿ ಚೆಕ್ ಮಾಡಿದಾಗ 138 ಒಂದು ಸತಿ ಇತ್ತು. ಅದಾದಮೇಲೆ ನನ್ನ ಲಾಸ್ಟ್ ಡಾಕ್ಟರ್ ವಿಸಿಟಲ್ಲಿ 142 ಇತ್ತು. ಸೊ ಫ್ಲಕ್ಚುಯೇಟ್ ಆಗ್ತಾನೇ ಇದೆ. ಅಂದರೆ ನೋಡೋಕ್ಕೆ ಹೋದರೆ ಹಂಗೆ ಆನ್ ಆನ್ ಆ್ಯಾವ್ರೇಜ್ 140ಗಿಂತ ಜಾಸ್ತಿನೇ, ಅಂದರೆ ಹತ್ರನೇ ಇದೆ, 142, 150 ಹೀಗೆ. ಬಟ್ ನಾನು ಬಯಾಸ್ಡ್ ಆಗಿರೋದು ಬೇಡ, ಹುಡುಗಿಗೆ ಒಂದು ಪಾಯಿಂಟ್ ಬಂದಿಲ್ಲ. ಸೊ ಹಾಗಾಗಿ ಈ ಪಾಯಿಂಟ್ ನಾನು ಹುಡುಗಿಗೆ ಕೊಡ್ತೀನಿ.
ನೆಕ್ಸ್ಟ್ ಒನ್ ಬಂದು ಲೆಗ್ ಸ್ವೆಲ್ಲಿಂಗ್. ಕಾಲು ಏನಾದರೂ ಊದ್ತಿದೆ ಅಂತ ಅಂದರೆ ಅದು ಹುಡುಗ ಅಂತ ಹೇಳ್ತಾರೆ, ಕಾಲು ಊತ ಇಲ್ಲ ಅಂತ ಅಂದರೆ ಹುಡುಗಿ ಅಂತ ಹೇಳ್ತಾರೆ. ನನಗೆ 5th ಮಂತಿಂದನೇ ಕಾಲು ಊತ ಸ್ಟಾರ್ಟ್ ಆಗೋಯ್ತು, ತುಂಬ ಬೇಗನೆ. ಆ್ಯಕ್ಚುಲಿ ತುಂಬ ಜನ ಹೇಳ್ತಿದ್ರು ಯೂಶ್ವಲಿ 8th ಮಂತ್ ಹಾಗೆ ಕಾಲು ಊತ ಬರಬೇಕು, ನಿಮಗೆ ಬೇಗ ಸ್ಟಾರ್ಟ್ ಆಗ್ತಿದೆ ಅಂತ. ಆದರೆ ನನ್ನ ಬಿ ಪಿ ನಾರ್ಮಲ್ಲೇ ಇರ್ತಾಯಿತ್ತು ಆ್ಯಂಡ್ ಎಲ್ಲ ನಾರ್ಮಲ್ ಇರ್ತಾಯಿತ್ತು. ಬಟ್ ಊತ ಸ್ವಲ್ಪ ಸ್ವೆಲ್ಲಿಂಗ್ ಸ್ವಲ್ಪ ಜಾಸ್ತಿ ಕಡಿಮೆ ಆ್ಯಂಡ್ ಕಾನ್ಸ್ಟೆಂಟಾಗಿ ಸ್ವೆಲ್ಲಿಂಗ್ ಇರ್ತಾ ಇರಲಿಲ್ಲ, ಜಾಸ್ತಿ ಕಡಿಮೆ ಹೀಗೆಲ್ಲ ಆಗ್ತಿತ್ತು. ಸೊ ಡಾಕ್ಟರ್ನ ಕೇಳಿದಾಗ ಅವರು ಅದೇ ಹೇಳಿದ್ದು, ಬಿ ಪಿ ಎಲ್ಲ ನಾರ್ಮಲ್ ಇದೆ, ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ, ಬಿಕಾಸ್ ಆಫ್ ವೆಯ್ಟ್ ಗೇನ್. ಯಾಕೆ ಅಂತಂದರೆ ನಾನು ಆಲ್ಮೋಸ್ಟ್ ಒಂದು 5-6 ವರ್ಷದಿಂದ ಐಡಿಯಲ್ ವೆಯ್ಟೇ ಮೇಂಟೈನ್ ಮಾಡ್ತಾಯಿದ್ದೆ. ಇವಾಗ ವೆಯ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆ್ಯಂಡ್ ಆಲ್ಸೋ ಬ್ಲಡ್ ಫ್ಲೋ ಜಾಸ್ತಿ ಇರೋದ್ರಿಂದ ಕೆಲವೊಬ್ಬರಿಗೆ ಆಗುತ್ತೆ ಅಂತ ಹೇಳಿದರು. ಸೊ ನನಗೆ ಕಾಲು ಸ್ವೆಲ್ಲಿಂಗ್ ಇದೆ ಇವಾಗ್ಲೂ. ಸೊ ಹಾಗಾಗಿ ಈ ಪಾಯಿಂಟ್ ಕೂಡ ಹುಡುಗಂಗೆ ಹೋಗುತ್ತೆ. ನೆಕ್ಸ್ಟ್ ಬಂದು ಸ್ಕಿನ್ ಚೇಂಜಸ್. ಸ್ಕಿನ್ ಏನಾದರೂ ತುಂಬ ಗ್ಲೋ ಆಗ್ತಿದೆ, ಕ್ಲಿಯರ್ ಆಗಿದೆ, ಸಕ್ಕತ್ತಾಗಿದೆ ಅಂತ ಅಂದರೆ ಅದು ಹುಡುಗ ಅಂತ ಹೇಳ್ತಾರೆ. ಹುಡುಗಿ ಆದರೆ ಸ್ಕಿನ್ ಡಲ್ ಆಗುತ್ತೆ, ಪಿಂಪಲ್ಸ್ ಆಗೋದು, ಬ್ರೇಕ್ಔಟ್ಸ್ ಆಗೋದು ಆಗುತ್ತೆ. ಬಿಕಾಸ್ ಗರ್ಲ್ಸ್ ಸ್ಟೀಲ್ ಮಾಮ್ಸ್ ಬ್ಯೂಟಿ ಅಂತ ಹೇಳ್ತಾರೆ. ನನಗೆ ಬ್ರೇಕ್ಔಟ್ಸ್, ಪಿಂಪಲ್ಸ್ ಇದೆಲ್ಲನೂ ಆಗ್ತಿತ್ತು. ಅಂದರೆ ಕಂಟಿನ್ಯೂಸ್ ಆಗಿ ಇರ್ತಾ ಇರಲಿಲ್ಲ. ಬಟ್ ನಂಗೆ ಮುಂಚೆ ಪಿಂಪಲ್ಸ್ ತುಂಬ ರೇರ್ ಬರ್ತಾ ಇದ್ದಿದ್ದು ಬಿಫೋರ್ ಪ್ರೆಗ್ನೆನ್ಸಿ. ಬಟ್ ಆಫ್ಟರ್ ಪ್ರೆಗ್ನೆನ್ಸಿ ಒಂದು ಹೋದರೆ ಇನ್ನೊಂದು ಬರುತ್ತೆ, ಅಥವಾ ಇವಾಗ ಅಷ್ಟಿಲ್ಲ, ಇವಾಗ ತುಂಬ ಚೆನ್ನಾಗಿ ಆಗ್ತಾ ಇದೆ. ಬಟ್ ನನ್ನ 2nd ಟ್ರೈಮಿಸ್ಟರಲ್ಲಿ ಒಂದು 5th 6th ಮಂತಲ್ಲಂತೂ ಸಿಕ್ಕಾಬಟ್ಟೆ ಪಿಂಪಲ್ಸ್ ಶುರು ಆಗೋಗಿತ್ತು. ಅದಾದಮೇಲೆ ಗ್ರ್ಯಾಜುಯಲಿ ಸ್ಟಾಪ್ ಕೂಡ ಆಯಿತು. ಸೊ ಐ ವಿಲ್ ಗಿವ್ ದಿಸ್ ಪಾಯಿಂಟ್ ಟು ಗರ್ಲ್. ನೆಕ್ಸ್ಟ್ ಬಂದು ಬೆಲಿ ಲೈನ್, ಅಂದರೆ ಅದನ್ನು ಲಿನಿಯಾ ಲೈಗ್ರಾ ನಂಗೆ ಅದು ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ. ಸೊ ಲಿನಿಯಾ ಲೈಗ್ರಾ ಅಂತ ಹೇಳ್ತಾರೆ. ಸೊ ಆ ಲೈನ್ ಏನಾದರೂ ಕೆಳಗಡೆಯಿಂದ ಬೆಲಿ ಬಟನ್ ಹತ್ರ ಸ್ಟಾಪ್ ಆದರೆ ಅದು ಹುಡುಗಿ ಅಂತ ಹೇಳ್ತಾರೆ. ಇಲ್ಲ ಕೆಳಗಡೆಯಿಂದ ಪೂರ ಮೇಲ್ ತನಕನೂ ಇದ್ದರೆ, ಹೊಟ್ಟೆ ಫುಲ್ ಇದ್ದರೆ ಆ ಲೈನು ಹುಡುಗ ಅಂತ ಹೇಳ್ತಾರೆ. ನನಗೆ ಪೂರ ಇದೆ, ಅಂದರೆ ತುಂಬ ಲೈಟಾಗೇ ಇದೆ, ನನಗೇನು ಡಾರ್ಕ್ ಆಗೆಲ್ಲ ಕಾಣಿಸಲ್ಲ, ಲೈಟಾಗಿ ಫುಲ್ ಲೈನ್ ಇದೆ. ಸೊ ಅಗೇನ್ ಈ ಪಾಯಿಂಟ್ ಕೂಡ ಹುಡುಗಂಗೆ ಹೋಗುತ್ತೆ. ನೆಕ್ಸ್ಟ್ ಬಂದು ಪ್ಲಾಸೆಂಟಾ ಪೊಸಿಷನ್. ಯೂಶಲಿ ಆಂಟೀರಿಯರ್ ಪ್ಲಾಸೆಂಟಾ ಇದ್ರೆ ಹುಡುಗಿ ಆಗುತ್ತೆ ಅಂತ ಹೇಳ್ತಾರೆ, ಪೋಸ್ಟೀರಿಯರ್ ಪ್ಲಾಸೆಂಟಾ ಇದ್ರೆ ಹುಡುಗ ಆಗುತ್ತೆ ಅಂತ ಹೇಳ್ತಾರೆ. ಇದು ಮೆಡಿಕಲ್ ಟರ್ಮ್ಸ್. ಆಂಟೀರಿಯರ್ ಪ್ಲಾಸೆಂಟಾ ಅಂದರೆ ಪ್ಲಾಸೆಂಟಾ ಬಂದು ಮುಂದೆಗಡೆ ಇರುತ್ತೆ, ಅಂದರೆ ಸ್ಟಮಕ್ ವಾಲ್ಗೆ ಅಟ್ಯಾಚ್ ಆಗಿರುತ್ತೆ. ಪೋಸ್ಟೀರಿಯರ್ ಪ್ಲಾಸೆಂಟಾ ಅಂದರೆ ಹಿಂದೆಗಡೆ ಇರುತ್ತೆ. ಸೊ ನನಗೆ 5th ಮಂತ್ ಸ್ಕ್ಯಾನಲ್ಲಿ ರಿಪೋರ್ಟ್ಸಲ್ಲಿ ಬಂದಿದ್ದು ಆಂಟೀರಿಯರ್ ಪ್ಲಾಸೆಂಟಾ ಅಂತ. ಆ್ಯಕ್ಚುಲಿ ನನಗೆ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಚೆಕ್ ಮಾಡಿದಾಗ ಲೋಲೇನ್ ಪ್ಲಾಸೆಂಟಾ ಇತ್ತು. ಸೊ ಅದಾದಮೇಲೆ ಆಬ್ವಿಯಸ್ಲಿ ಅಪ್ವರ್ಡ್ಸ್ ಮೂವ್ ಆಗ್ತಾ ಹೋಯಿತು. ಸೊ 5th ಮಂತ್ ಸ್ಕ್ಯಾನಲ್ಲಿ ಆಂಟೀರಿಯರ್ ಪ್ಲಾಸೆಂಟಾ ಅಂತ ಇತ್ತು. ಸೊ ದಿಸ್ ಪಾಯಿಂಟ್ ಗೋಸ್ ಟು ದಿ ಗರ್ಲ್. ನೆಕ್ಸ್ಟ್ ಒನ್ ಬಂದು ಸಿಕ್ಕಾಬಟ್ಟೆ ಫನ್ನಿ ಟೆಸ್ಟ್ ಇದು. ಸೊ ಏನಾದರೂ ಪ್ರೆಗ್ನೆನ್ಸಿ, ನಾವು ಪ್ರೆಗ್ನೆಂಟ್ ಇರುವಾಗ ನಮ್ಮ ಪಾರ್ಟ್ನರ್ ಅಂದರೆ ನನ್ನ ಹಸ್ಬೆಂಡ್ ಏನಾದರೂ ವೆಯ್ಟ್ ಗೇನ್ ಆದರೆ ಹುಡುಗಿ ಹುಟ್ಟುತ್ತೆ ಅಂತ. ವೆಯ್ಟ್ ಏನು ಗೇನ್ ಆಗಿಲ್ಲ, ಹಾಗೆ ಮೇಂಟೈನ್ ಆಗ್ತಿದೆ, ಅಥವಾ ವೆಯ್ಟ್ ಲಾಸ್ ಆಗಿದೆ ಅಂದರೆ ಹುಡುಗ ಆಗುತ್ತೆ ಅಂತ. ನನಗೆ ಇದ್ರ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ, ಯಾಕೆ ಹೆಂಗೆ ಏನು ಅಂತ. ಇಟ್ಸ್ ಹಾಗೆ ನಾನು ಹೇಳ್ದಂಗೆ ಇದೊಂದು ಫನ್ನಿ ವಿಡಿಯೋ. ಸೊ ಇದನ್ನು ಫನ್ನಿ ಆಗೇ ತೊಗೊಳ್ಳೋಣ. ಸೊ ಬೇಸಿಕಲಿ ಅಭಿ ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿಲಿ ವೆಯ್ಟ್ ಲಾಸ್ ಅವನೇ ಮಾಡ್ಕೊಂಡಿದ್ದಾನೆ ಖುದ್ದಾಗಿ. ಅವನು ಫ್ಯಾಟ್ ಲಾಸ್ ಪ್ರೋಗ್ರಾಮಲ್ಲಿದ್ದ. ಸೊ ಹಾಗಾಗಿ ಅವನು ಫ್ಯಾಟ್ ಲಾಸ್ ಮಾಡಿಕೊಂಡು ಒಂದು 4 to 5 kgs ಅವನು ವೆಯ್ಟ್ ಲಾಸ್ ಮಾಡಿದ್ದಾನೆ. ಅವನೇ ಬೇಕು ಅಂತ, ಫಿಟ್ ಆಗಬೇಕು ಅಂತ ಎಲ್ಲ ಹೇಳಿ. ಆ್ಯಂಡ್ ಅವನು ಫುಲ್ಲು ಪಾಪು ಬರೋ ಅಷ್ಟೊತ್ತಿಗೆ ನಾನು ಫುಲ್ ಸಖತ್ತಾಗಿರಬೇಕು, ಸ್ಕಿನ್ ಟು ಸ್ಕಿನ್ ಬಾಡಿ ಟಚ್ ಮಾಡ್ತಾರೆ ಗೊತ್ತಾ, ಆವಾಗ ನಾನು ಫುಲ್ ಶರ್ಟ್ಲೆಸ್ ಆಗಿದ್ದಾಗ ಫುಲ್ ಫಿಟ್ಟಾಗಿ ಕಾಣಿಸ್ಬೇಕು ಅಂತೆಲ್ಲ ಅವನೇ ಖುದ್ದಾಗಿ 5 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾನೆ. ಸೊ ಹಾಗಾಗಿ ದಿಸ್ ಪಾಯಿಂಟ್ ಗೋಸ್ ಟು ದಿ ಬಾಯ್. ನೆಕ್ಸ್ಟ್ ಒನ್ ಬಂದು ನಮ್ಮ ಹೊಟ್ಟೆ ಮೇಲಿದ್ರೆ ಹುಡುಗಿ ಆಗುತ್ತೆ ಅಂತ ಹೇಳ್ತಾರೆ, ಹೊಟ್ಟೆ ಕೆಳಗಡೆ ಇದ್ರೆ ಹುಡುಗ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇಫ್ ದ ಬಂಪ್ ಇಸ್ ಹೈ ಹುಡುಗಿ, ಬಂಪ್ ಲೋ ಇದೆ ಅಂತ ಅಂದರೆ ಹುಡುಗ ಅಂತ. ನನಗೆ ಐ ಆಲ್ವೇಸ್ ಫೀಲ್ ನನಗೆ ಬಂಪ್ ಲೋ ಇದೆ ಅಂತ. ಇಲ್ಲಿ ನನಗೆ ಏನು ಹೊಟ್ಟೆ ಇಲ್ಲ, ಯೂಶಲಿ ಇಲ್ಲಿಂದಾನೇ ಹೊಟ್ಟೆ ಬಂದರೆ ಹೈ ಇದೆ ಅಂತ. ನನಗೆ ಕೆಳಗಡೆ ಹೊಟ್ಟೆ ಇದೆ. ಸೊ ಹಾಗಾಗಿ ಅಗೇನ್ ದಿಸ್ ಪಾಯಿಂಟ್ ಗೋಸ್ ಟು ದಿ ಬಾಯ್. ಲಾಸ್ಟ್ ಒನ್ ಬಂದು ಚೈನೀಸ್ ಕ್ಯಾಲೆಂಡರಲ್ಲಿ ಏನು ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ. ಸೊ ನಾನು 2 ನೋಡ್ದೆ ಆಯಿತಾ, ಗೂಗಲಲ್ಲಿ ತುಂಬ ಇದೆ ಚೈನೀಸ್ ಕ್ಯಾಲೆಂಡರ್ಸ್ ಅಥವಾ ಜೆಂಡರ್ ಪ್ರಿಡಿಕ್ಷನ್ ಟೆಸ್ಟ್ಸ್ ಅಂತ ತುಂಬ ಇದೆ. ಸೊ ನಾನು ಚೈನೀಸ್ ಕ್ಯಾಲೆಂಡರ್ ಅಂತ ನೋಡಿದಾಗ ಹುಡುಗಿ ಬಂತು, ಟೆಸ್ಟ್ಸ್ಗಳೆಲ್ಲ ತೊಗೊಂಡಾಗ ಹುಡುಗ ಅಂತ ಬಂತು. ಸೊ ಇದಕ್ಕೆ ಹೆಂಗೆ ನಾನು ಪಾಯಿಂಟ್ ಕೊಡಬೇಕು ಅಂತ ಗೊತ್ತಿಲ್ಲ, ಎರಡಕ್ಕೂ ಒನ್ ಈಚ್ ಅಂತಲೇ ತೊಗೊಂಡ್ಬಿಡೋಣ.
ಬಟ್ ನಾನು ಒಂಚೂರು ಸ್ವಲ್ಪ ಹುಡುಗಿ ಕಡೆ ಇನ್ಕ್ಲೈನ್ ಆಗಿ, ಬಿಕಾಸ್ ಹುಡುಗಂಗೆ ಎಲ್ಲ ಪಾಯಿಂಟ್ಸ್ ಹೋಗ್ತಾ ಇದೆ. ಸೊ ಇಟ್ಸ್ ಓಕೆ, ಲೆಟ್ಸ್ ಗಿವ್ ಇಟ್ ಟು ದ ಗರ್ಲ್. ಸೊ ಇದಾಗಿತ್ತು ಓಲ್ಡ್ ವೈಫ್ಸ್ ಜೆಂಡರ್ ಪ್ರಿಡಿಕ್ಷನ್ ಟೆಸ್ಟ್. ಸೊ ಮಜಾ ಇತ್ತು ಅಂತ ಅನ್ಕೊಂಡಿದೀನಿ. ನೀವೇನಾದ್ರೂ ಪ್ರೆಗ್ನೆಂಟ್ ಆಗಿದ್ರೆ ಅಥವಾ ನಿಮಗೆ ಗೊತ್ತಿರೋರು ಯಾರಾದ್ರೂ ಪ್ರೆಗ್ನೆಂಟ್ ಆಗಿದ್ರೆ ನೀವು ಈ ಟೆಸ್ಟ್ಗಳೆಲ್ಲ ಮಾಡಿ ಟ್ರೈ ಮಾಡಿ ನೋಡೋಣ ವರ್ಕ್ ಆಗುತ್ತೋ ಇಲ್ವೋ ಅಂತ. ಇನ್ನೊಂದು ಸ್ವಲ್ಪ ವಾರದಲ್ಲೇ ನಮಗೆ ಗೊತ್ತಾಗೋಗುತ್ತೆ ಇದು ಕರೆಕ್ಟೋ ಇಲ್ವೋ ಅಂತ. ಸೊ ಅಕಾರ್ಡಿಂಗ್ ಟು ದ ಟೆಸ್ಟ್ ಇಟ್ಸ್ ಕ್ಲಿಯರ್ಲಿ ದ ವಿನ್ನರ್ ಇಸ್ ದ ಬಾಯ್, ಸೊ ಹುಡುಗ ಅಂತ. ಬಟ್ ನೋಡೋಣ ಪಾಪು ಆದ್ಮೇಲೆ ಯಾವ್ದಾಗತ್ತೆ ಅಂತ. ಆ್ಯಂಡ್ ಜೆನ್ಯೂನ್ಲಿ ಹಾನೆಸ್ಟ್ಲಿ ಸೇಯಿಂಗ್ ನನಗೆ ಯಾವ್ದಾದ್ರೂ ಖುಷಿನೇ. ಹುಡುಗ ಆದ್ರೂ ಖುಷಿ, ಹುಡುಗಿ ಆದ್ರೂ ಖುಷಿ, ಮಗ ಬಂದ್ರು ಖುಷಿ, ಮಗಳು ಬಂದ್ರು ಖುಷಿ. ಜಸ್ಟ್ ದ್ಯಾಟ್ ಒಂದು ಹೆಲ್ದಿ ಬೇಬಿ ಆರಾಮಾಗಿ ಏನು ತೊಂದರೆ ಇಲ್ಲದೆ ಬರಬೇಕು. ಆ್ಯಂಡ್ ಮುದ್ದಾಗಿರ್ಬೇಕು, ಹೆಲ್ದಿಯಾಗಿ ಆರೋಗ್ಯವಾಗಿರ್ಬೇಕು, ಅಷ್ಟೇ ನಾನು ಬೇಡ್ಕೊಳ್ಳೋದು ದೇವರಲ್ಲಿ. ನನಗೆ ಇದೇ ಮಗು ಬೇಕು ಅಂತ ನಾನು ಯಾವತ್ತೂ ಕೇಳಿಲ್ಲ. ನಾನು ಕೇಳ್ಕೊಳ್ಳೋದು ಒಂದೇ, ಹೆಲ್ದಿಯಾಗಿರ್ಬೇಕು, ಮುದ್ದಾಗಿರ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊತೀನಿ. ಆ್ಯಂಡ್ ಮಗ ಬಂದರೆ ಆಬ್ವಿಯಸ್ಲಿ ನಾನು ನಮ್ಮ ಮನೇಲಿ ನಾನು ಇನ್ನು ಪ್ರಿನ್ಸಸ್ ಫೀಲಿಂಗ್ ಇರುತ್ತೆ, ಬಿಕಾಸ್ ಅಭಿ ಮನೇಲಿ ಎಲ್ಲ ಹುಡುಗರೇ ಇರೋದು. ಸೊ ಆ ಹುಡುಗಿ ಇವಾಗ ಪ್ರೆಸೆಂಟ್ಲಿ ಮನೇಲಿ ನಾನು ಒಬ್ಳೆ. ಸೊ ಹುಡುಗಿ ಪ್ರೀತಿ ಎಲ್ಲ ನನಗೆ ಸಿಗ್ತಾ ಇರುತ್ತೆ. ಸೊ ಮಗ ಆದ್ರೆ ಆ ಪ್ರೀತಿ ಹಂಗೆ ಉಳಿಯುತ್ತೆ ಅಂತ ಅನ್ಕೊಂತೀನಿ. ಐ ವಿಲ್ ಬಿ ಅ ಬಾಯ್ ಮಾಮ್. ಅದೇ ಹುಡುಗಿ ಆದ್ರೆ ಯಾವ ಥರ ಖುಷಿ ಅಂತ ಅಂದರೆ ಆಬ್ವಿಯಸ್ಲಿ ಫಸ್ಟ್ ಪಾಯಿಂಟ್ ಹ್ಯಾಸ್ ಟು ಬಿ ಡ್ರೆಸ್. ಸೊ ಮುದ್ದಾಗಿರೋ ಡ್ರೆಸ್ಗಳು ಸಿಗುತ್ತೆ ಹೆಣ್ಮಕ್ಳಿಗೆ. ನಾನು ಶಾಪಿಂಗ್ ಮಾಡುವಾಗೆಲ್ಲ ನೋಡ್ತೀನಿ, ಹುಡುಗರಿಗಾದ್ರೆ ಬರೀ ಚಡ್ಡಿ ಶರ್ಟು ಹಿಂಗೆ ಇರುತ್ತೆ. ಹುಡುಗಿರಿಗೆ ದ ಕಲೆಕ್ಷನ್ ಇಸ್ ಎಂಡ್ಲೆಸ್. ಸೊ ಸಖತ್ತಾಗೆ ನನ್ನ ಜೊತೆ ಗೆಟ್ ರೆಡಿ ವಿತ್ ಮೀ ಮಾಡಿಸ್ಬೋದು ಮಗಳು ಹುಟ್ಟಿದ್ರೆ. ಸೊ ಯಾವುದಾದ್ರೂ ಖುಷಿನೇ. ನೀವು ಕಮೆಂಟ್ ಮಾಡಿ ಹೇಳಿ, ಹುಡುಗ ಆಗುತ್ತಾ ಹುಡುಗಿ ಆಗುತ್ತಾ ಅಂತ. ಸೊ ನಿಮಗೇನು ಅನಿಸುತ್ತೆ? ಹುಡುಗಿ ಅಂತ ಅನ್ಸಿದ್ರೆ ಪಿಂಕ್ ಕಲರ್ ಹಾರ್ಟ್ ಕೊಡಿ, ಹುಡುಗ ಅಂತ ಅನ್ಸಿದ್ರೆ ಬ್ಲೂ ಕಲರ್ ಹಾರ್ಟ್ ಕೊಡಿ. ಆ್ಯಂಡ್ ಆದಷ್ಟು ಬೇಗ ಗೊತ್ತಾಗುತ್ತೆ. ಕಾಂಟ್ ವೇಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸೊ ಮಿಸ್ ಮಾಡದೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅಲ್ಲಿ ಇನ್ನೂ ಜಾಸ್ತಿ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿಲ್ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.